ದೇವರು ಇರುವುದು ಅವ ಇರುವುದು ಯಾವ ಜಾಗ ನಿನ್ಗೆ ಹೆಂಗ ರಾಯಬಾಗ ತಾಲೂಕ ಜಿಲ್ಲಾ ಬೆಳಗಾವಿ ಕಣದಾಳ ಊರತೈತಿರ ಈ ಪರಮಾತ್ಮನ ಊರ್ ಯಾವ್ದ ತಾಲೂಕ್ ಯಾವ್ದ ಜಿಲ್ಲಾ ಯಾವ್ದ ಠಿಕಾಣ ಯಾವ್ದ ಇರ್ತಾನ ಯಾವಲ್ಲಿವ ಬರೇ ಪರಮಾತ್ಮ ಬೇಡಿದವ್ರಿಗೆ ಬೇಕಾದ ಕೊಡ್ತಾನಂದ್ರೆ ಕೆಲಸ ಆಗಂಗಿಲ್ಲ ಇಲ್ಲ ಪರಮಾತ್ಮ ದೊಡ್ಡವದಾನ ಹೆಚ್ಚಿನವದಾನ ಅಂತ ಹೇಳಿದಿ ಅದೇ ನಿನ್ನ ಪರಮಾತ್ಮ ಒಂದಾನೊಂದು ಟೈಮ್ದೊಳಗ ಒಂದ್ ದಗದಾಗಿತ್ತಿಪ್ಪ ಏನಾಗಿತಿ ದೇವಲೋಕದಾಗ ಪಾರ್ವತಿ ಪರಮಾತ್ಮ ಪಗಡಿ ಆಟ ಆಡ್ತಿದ್ರು ಪಗಡಿ ಆಟ ಆಡುವಂತ ಟೈಮ್ದೊಳಗ ಪಾರ್ವತಿ ಹೇಳ್ತಾಳ ಪರಮಾತ್ಮಗ ಏನತ್ತ ಪತಿದೇವ ಜರ್ ಕರ್ತ ಪಗಡಿ ಆಟದೊಳಗ ನೀವು ನನ್ನ ಕೈಯಾಗ ಸೋತ್ರಿ ಅಂದ್ರ ನಾ ಏನ್ ಕೇಳ್ತಾನ ಅದನ್ನೆಲ್ಲ ನನಗ್ ಕೊಡ್ಬೇಕ ಹಂಗ ಟರಾವಿಟ್ಟ ಆಟಿಕೆ ಅಂದಳಕಿ ಆತನಿ ಸೋತ್ರನೆಲ್ಲ ನಿನ್ ಕೊಡುದನ ಎಲ್ಲ ಜಗ ಎಲ್ಲ ಆಳವ್ನ ಈ ಪಾರ್ವತಿ ಕೈಯಾಗ ಹೆಂಗ ಸೋಲ್ತಾನಂದ ಕಣದಾಳ ಪರಮಾತ್ಮ ಏನ್ ಹೇಳ್ತಿ ಹೇಳು ಸೋತೀನಿ ಅಂದ್ರೆ ಏನ್ ಕೇಳ್ತಿ ಅದನ್ನ ಕೊಡ್ತಾನಂದ ಅವಾಗ ಒಂದ್ ದಗದೈತ್ರಿ ಏನ ಪಗಡಿ ಆಟ ಆಡ್ತಿದ್ರು ಲಾಸ್ಟ್ ಕಾಯಿ ಕಡ್ತಿನೊಳಗೆ ಇವ್ರ ಪರಮಾತ್ಮ ಸೋತ ಬಳಕ ಪಾರ್ವತಿ ಹೇಳತ್ತಾಳ ಏನತ್ತ ಪರಮಾತ್ಮ ನನ್ನ ಕೈಯಾಗ ಸೋತ್ರ ಎಲ್ಲಾ ಕೊಡ್ತಾನಂತ ಹೇಳಿರಿ ಈಗ ನಾ ಏನು ಕೇಳ್ತನಲ್ಲ ಅದೆಲ್ಲ ನೀವು ನನಗ್ ಕೊಡ್ಬೇಕ ಏನು ಕೇಳ್ತಿ ಕೇಳ ಸೋತದ ಕರೆ ಐತಿ ಅಂದ ಅಲ್ಲಿ ಒಂದ್ ದಗದಾತ್ರಿ ತನ್ನ ಕೈ ಒಳಗಿರುವಂತ ತ್ರಿಶೂಲ ಮೊದಲು ಮಾಡಿ ಕೊಟ್ಟ ತನ್ನ ಕೈಯಾಗಿರುವಂತ ಡಮೂರು ಕೊಟ್ಟ ತಾ ಕೂತಿರುವಂತ ಗದ್ದಿಗೆ ಬಿಟ್ಟ ನಿತ್ತ ಸಿಂಹಾಸನ ಬಿಟ್ಟ ಇಟ್ಟೆಲ್ಲಾ ಬಿಟ್ಟ ಮತ್ತೊಂದು ಮಾತು ಹೇಳ್ತಾಳ ಏನತ್ತ ಎಲ್ಲಾ ಕೊಟ್ರಿ ಕರೆ ಇನ್ನ ಒಂದು ಪಾಲು ಬಾಕಿ ಉಳ್ದದ್ರಿ ನಿಮ್ ಯಾಕಂದಳಕಿ ಯಾವುದು ಡಮೂರು ಕೊಟ್ರಿ ತ್ರಿಶೂಲ ಕೊಟ್ರಿ ಕೂತಿರುವಂತ ಗದ್ದಿಗೆ ಬಿಟ್ಟು ಕೊಟ್ರಿ ಇನ್ನ ಒಂದು ಪಾಲು ಉಳ್ದತಿ ಅಂದಾಗ ಪರಮಾತ್ಮಗ ಚಿಂತಿ ಬಿತ್ತು ಅದನ್ನು ಕೂಡ ಎಲ್ಲಾ ಕೊಟ್ಟನಿ ಇನ್ನ ಒಂದು ಕೂಡತಿ ಅಂದ್ರೆ ಅದ ಏನೈತಿ ಬಾಯಿ ಬಿಟ್ಟು ಕೇಳ ಅದನ್ನು ಕೊಡ್ತಾನಂದ ಎಲ್ಲಾ ಕೊಟ್ಟರಿ ಖರೆ ಇನ್ನ ಒಂದು ಪಾಲು ಏನಪ್ಪಾ ಅಂದ್ರೆ ನಿಮ್ಮ ಶರೀರ ಒಳಗ ಅರ್ಧ ಪಾಲು ನಂದೈತಿ ಅರ್ಧ ಪಾಲು ನಂದ ನನಗ್ ಕೊಟ್ಟ ನಿಂದ್ರ ಈಗಿನೀಗ ಅಂದಳಕಿ ಸ್ವತಃ ಆಕಿ ಕೈಯಾಗ ಸೋತ ಪರಮಾತ್ಮ ಅರ್ಧ ಶರೀರ ಕೊಟ್ಟ ಅರ್ಧ ನಾರೇಶ್ವರಿಯಾಗಿ ನಿತ್ತಾನ ಅಂತ ಟೈಮ್ ಅದೊಳಗ ಆ ಪರಮಾತ್ಮ ಆ ಪಾರ್ವತಿ ಕೈಯಾಗ ಅರ್ಧ ಕೊಟ್ಟಾನಿಪ್ಪ ಪೂರ ಕೊಡ್ತಾನ ಅವಟ ಅರ್ಧ ಕೊಟ್ಟಾನ ಇವಟ ಪೂರ ಸೋತ್ ಹೋಗ್ತಾನ ನೋಡಕ್ಕೆ ಅದಕ್ಕ ಹೇಳತ್ತೇನ್ರಿ ಗರ್ತ್ಯಾರಿ ಗಂಡ ಬ್ಯಾರೆ ಪತಿವ್ರತ್ಯಾರಿ ಗಂಡ ಬೇರೆ ಗರತ್ಯಾರ ಅಂದ್ರ ಯಾರ ಪತಿವ್ರತ್ಯಾರ ಅಂದ್ರ ಯಾರ ಮತ್ ಇಟ್ಟೆಲ್ಲ ಬಿಟ್ಟನ್ರಿ ಇನ್ನ ಭೂಮಿ ಗಂಡ ಒಬ್ಬದಾನತ್ರಿ ಮಳಿರಾಜ ಬಹುಶಃ ಮನಿಗ್ ಹೋಗ್ಲಕ್ ಸಡು ಅದಂಗ ಕಾಣಂಗಿಲ್ರಿ ಕಣದಾಳದವ್ರಿಗೆ ಇಲ್ಲೇ ಬಂದಾರ ಸಿಂದಿಗ್ಯಾಗ ಗಂಡ್ರ ಆಗಲಕ್ಕ ನಮಗ ಹಂಗಲ್ಲೋ ಲಕ್ಷ್ಮಣ ಗರತಿ ಅಂದ್ರ ಯಾರ ಪತಿವ್ರತ ಅಂದ್ರ ಯಾರ ಯಾರಿಗೆ ಗರ್ವ ಇಲ್ಲಲ್ಲ ಅವ್ರು ಗರ್ತ್ಯಾರ ಯಾರಿಗೆ ಪಾಪ ಇಲ್ಲಲ್ಲ ಅವ್ರು ಪತಿವ್ರತ್ಯಾರ ಇದು ಹೆಣ್ಣಿನಲ್ಲಿ ಆಗ್ಯದ ಗಂಡ ಒಂದ ಇದು ಬಹಿರಂಗದೊಳಗಿನ ಗಂಡನು ಒಂದ ಇನ್ನು ಗಂಡರಿ ಹೆಂಗ ದೊಡ್ಡವ ಡೈರೆಕ್ಟ್ ಗಂಡ ಆಗಲಕ್ ಬರ್ತತೇನ ಕಣದಾಳ ಗಂಡಗ ಅವನ ಕೇಳ 1ನೇ ಸಾಲಿ ಕಲ್ತ ಮಗ 10ನೇ ಪರೀಕ್ಷೆ ಬರಿ ಅಂದ್ರೆ ಬರೀತಾನೇನ ಅವಂಗ ಹೆಂಗ ಆಗಂಗಿಲ್ಲ ನೋಡು ಲಕ್ಷ್ಮಣ ನಿನಗೂ ಡೈರೆಕ್ಟ್ ಗಂಡ ಆಗಲಕ್ಕ ಬಂದಿಲ್ಲ ಗಂಡ ಬೇರೆ ಮಾತಿನೊಳಗ ಮಲ್ಲು ಅದ ಹೆಂಗೈತಿ ಗಂಡ ಆಗಬೇಕಾದ್ರೆ 21 ವಯಸ್ಸಾಗಬೇಕ ಗಂಡ ಅಂದ್ರೆ ಎದಕ್ಕಂದಾರು ಇದು ಸುಮ್ಮ ಎಲು ತೊಗಲ ಮಾಂಸ ಚರ್ಮ ರಕ್ತ ತುಂಬಿಕೊಂಡು ಕೂತಿರು ಚೀಲಕ್ಕ ಗಂಡ ಅಂದಾರ ಸಣ್ಣಾಗಿದ್ದಾಗ ಹಂಗ ಗಂಡ ಆಗ್ಬೇಕಾದ್ರೆ ಹೆಂಗಪ್ಪ ಪ್ರಥಮದೊಳಗ ನೀ ನನಗ ಗಂಡ ಅಲ್ಲ ನಿನ್ನ ಮನ್ಯಾಗಿದ್ದಾಗ ಕೇವಲ ಒಂದು ಹುಡುಗ ಏನ ನಿನ್ನ ಮನ್ಯಾಗಿದ್ದಾಗ ನಿನ್ನ ಮನ್ಯಾಗ ನೀ ಇದ್ದಾಗ ಬರೇ ಒಂದು ಹುಡುಗ ಮದ್ವಿ ಹಂದ್ರಕ್ ಬಂದಿ ಮಗ ಆದಲ್ಲಿ ಗಂಡ ಆಗಿಲ್ಲ ಯಾವಾಗ ನನ್ನಂತದ ಒಂದು ಗೊಂಬಿ ತಂದ ಹುಡುಕ್ಯಾಡ್ಕೊಂಡ ಅದು ಹೆಂಗ 4 ಮಂದಿ ಹಿರಿಯಾರನ್ನ ಕರ್ಕೊಂಡ ಒಂದು ಕ್ಲೋಸರ್ ಗಾಡಿ ತುಂಬಿಕೊಂಡ 4 ರೊಟ್ಟಿ ಬುತ್ತಿ ಕಟ್ಟಕೊಂಡ ಅದು ಅಕ್ಕಿ ಮನಿಗೆ ಬಂದ ಬಳಕ ಏನೋ ಆಕಿ ಒಳಗ್ ಕೂತ್ಕೊಂಡು ಎಸ್ ಅಂದಳಂದ್ರ ಹೊರಗೆ ಕಣದಾಳ ಗಂಡಂದ ಎಸ್ ಇಲ್ಲಿಕಂದ್ರ ಪೀಚೆ ಸರ್ಕೋ ಗಾಡಿ ಲೇಕೈತಿರ ಗರ್ಕೋ ಕೇಳಲೆ ಕಣದಾಳ ಬಾಡ್ಕೋ
ಬಡ್ಕೋ ಹೋಗೈತಿ ಅದು ಯಾಕೋ ಲೌಕರ ಜಾಗ ಬಿಟ್ಟನ್ಲ ತಳ ಬಿಟ್ಟಾವ ಮೂರು. ಇರ್ಲಿ ಇರ್ಲಿ. ಹಾ ಅದಕ್ಕ ಹಾ ಒಂದ ಹೆಣ್ಣಿನ ತಂದ ಹುಡುಕ್ಯಾಡಿ ಆಕಿಗೆ ತಾಳಿ ಕಟ್ಟಿದ ಮೇಲೆ ನಿನಗ ಗಂಡ ಅನ್ನುವಂತ ನಾಮ ಬರ್ತದ. ಕರೆ ಐತಿ. ಹೆಣ್ಣ ಇರ್ಲಿಕ್ಕ ಯಾರಿಗೆ ಗಂಡ ಆಗತ್ತಿದ್ದಿ? ಹಿಂದೊಂದಿಬ್ರು ಕೊಲ್ಲ ಅದಾರಲ್ಲ ಅವ್ರಿಗೆ ಯಾಕೆ ತರತ್ತಿದ್ದಿ? ಅವ್ರಿಗೆ ಇವ್ ಎಲ್ರ ಗಂಡ ಆದಂದ್ರೆ ಇವ್ನ ಆಪರೇಷನ್ ಥಿಯೇಟರ್ಗೆ ಹಾಕಬೇಕಾಗ್ತೈತೆ ಹೋಗೋರು ಆಗ್ಲಕ್ಕ ಬರಂಗಿಲ್ಲ. ಹೆಣ್ಮಕ್ಳ ಬೇಕು, ಹೆಣ್ಮಕ್ಳು ಬೇಕ. ಅದಕ್ಕೆ ಹೇಳ್ಯಾರ ಒಂದು ಮಾತ, ಏನ ಹೆಣ್ಣು ಪರಹಿತಕಾರಿ, ಹೆಣ್ಣು ಪರ ಉಪಕಾರಿ, ಹೆಣ್ಣು ಸ್ವರ್ಗಕ್ಕೆ ದಾರಿ. ಹೌದ. ಹೆಣ್ಣ ಜರ್ಕರ ಮುನಿತಪ್ಪ ಅಂತಂದ್ರ ಮಹಾಮಾರಿ ಆಗ್ತದ. ಹೆಣ್ಣ ಮನಸ್ಸು ಮಾಡಿದ್ರೆ ಸಾವಿನ ದಾವಡಿಯಾಗ ಒತ್ತಬಹುದು. ಅದೇ ಹೆಣ್ಣ ಮನಸ್ಸು ಮಾಡಿದ್ರೆ ಸಾವಿನ ದಾವಡಿ ಅಂತ ತಕ್ಕೊಂಡ ನಿನ್ನ ಸಂಗಟ ಪ್ರಪಂಚ ಮಾಡಿ ನಿನ್ನ ಪಾರಮಾರ್ಥ ಕಾಣಿಸಬಹುದು. ಒಂದು ಹೆಣ್ಣಿನ ನೆಲಿ, ಒಂದು ನೀರಿನ ನೆಲಿ, ಒಂದು ಕುದುರೆ ನೆಲಿ ಯಾವಂಗ ಹತ್ತಿಲ್ಲ. ಇದು ಹೆಣ್ಣಿದಂತೂ ಇವ್ರ ಮುತ್ಯಾಗ ಸಹಿತ ಹತ್ತಿಲ್ಲ. ಇದು ಹೆಂಗ ಮಾಯಾದ ಜಾಲ ಐತಿ. ತಗೊಳಂಗಿಲ್ಲ ತಗೋತಂದ್ರ ಹೊರ ಹೋಗಿಯಂಗಿಲ್ಲ. ಇದು ಮುಗಿತ ಶಾಂತಿ. ನಾನು ಅವ್ರಿಗೆ ಮಾಯಾ ಬೇನ ಬಿಟ್ಟಿಲ್ಲಪ್ಪ. ಹತ್ತ ತಲಿ ರಾವಣಗ ಮಾಯಾ ಬೇನ ಬಿಟ್ಟಿಲ್ಲ. ತ್ರಿಕಾಲ ಜ್ಞಾನಿ ರಾಮಗ ಮಾಯಾ ಬೇನ ಬಿಟ್ಟಿಲ್ಲ. ಹೆಣ್ಣು ಬೇಡ, ಹೊಣ್ಣ ಬೇಡ, ಮಣ್ಣ ಬೇಡ ತಿಳಿ ತಪ್ಪಾಗೈತಿದ ವಿಶ್ವಾಮಿತ್ರೆ. ಇವ ತಪ್ಪಾಗ ಕೂತಿದ್ದ ಮೇನಕಾದೇವಿ ವಿಚಾರ ಮಾಡ್ತಾಳ. ಏನತ್ತ? ಯಾಕಂದ್ರ ಇವರಲ್ಲಿ ಒಂದ್ ದಗದಾಗಿತ್ರಿ. ಇಂದ್ರಗೊಂದು ಸೊಕ್ಕ ಬಂದಿತ್ತು. ಏನತ್ತ? ಎರಡನೇದ ಬ್ರಹ್ಮ ಆಗಂಗ್ ಕಾಣ್ತಾನ ನೀವು ಮಗ ಅಂದವ. ಯಾರ? ಇಂದ್ರ ತನ್ನ ಮನುಷ್ಯನಾಗ ತಿಳ್ಕೊಂಡ ವಿಶ್ವಾಮಿತ್ರಗ ಎರಡನೇ ಬ್ರಹ್ಮ ಆಗಂಗ್ ಕಾಣ್ತಾನಿವ, ಇವನ ಮಾಡಗುರ್ಬಾರ್ದ ಅಂತ ಹೇಳಿ ಸ್ವತಃ ಮೇನಕಾದೇವಿಗೆ ಹೇಳ್ತಾನ. ಇದೇನ ಪಕ್ಕ ಕೂತೈತ್ಯೋ ಏನ ಕಚ್ಚಾ ಕೂತೈತ್ಯೋ ನೀ ಪರೀಕ್ಷೆ ಮಾಡು, ಒಟ್ಟು ನೀ ಪರೀಕ್ಷೆ ಮಾಡಿ ಬಾ. ಯಾಕ ಆಕಿನ ಯಾಕೆ ಕಳಿಸ್ಬೇಕಾಗಿತ್ತು? ಅದಕ್ಕೊಂದು ಮಾತದರಿ. ಹೆಣ್ಣಂದ್ರ ಒಂದ ಬೆಂಕಿದ್ದಂಗ, ಗಂಡಂದ್ರ ಒಂದ ಬೆಣ್ಣಿದ್ದಂಗ. ನಾನು ಅಂತ ಬೆಣ್ಣಿ ಬಂದ ಬೆಂಕಿ ಮಗಲಾಗ ಬಿಟ್ರ ಕರಗಲ್ದ ಬಿಟ್ಟಿತ್ತು. ನೀವ್ ಎಟ್ಟೋತತಿ. ಅದಕ್ಕ ಬರೇ ಮೇನಕಾದೇವಿ ಕಾಲಾಗಿನ ಗೆಜ್ಜಿ ನಾದ ಬಿತ್ತವಂಗ ಬರೇ ಗಲ್ಲ ಗಲ್ಲ ಅನ್ನುವಂತ ಗೆಜ್ಜಿ ಸೌಂಡ್ ತಗೊಂಡು ಬಂದಿದಲ್ಲ ಆ ಕಡೆ. ಕಾಲಾಗಿನ ಗೆಜ್ಜಿ ನಾದ ಏನು ಬಿತ್ತು ನೋಡಿ ಕಣದಾಳ ವಿಶ್ವಾಮಿತ್ರನ ಕಿವ್ಯಾಗ. ಉಟ್ಕೊಂಡಂತ ಲಂಗಟ ಒಂದ ಪೆಟ್ಟಿಗೆ ತಟ್ಟಂದದು. ಲಕ್ಷ್ಮಣ ನಿಂದಲ್ಲ ನಿಮ್ಮ ಮುತ್ಯನ ಸುದ್ದಿದು. ಇವಾಗ ಲಂಗಟಿಲ್ದ ಬಂದಾನ ಬೇಡ ಇರ್ಲಿ ನೋಡೋಣ ಹೊತ್ತು. ನಾವೇ ದುಡಿದು ನಾವೇ ಊಟ ಮಾಡುವ ನಿಮ್ಮ ದೇವರ ಪಾಲಯ್ಯಲ್ಲಿ. ನಮ್ಮ ಸುಖ ದುಃಖ ನಾವೇ ನೋಡತೀವ. ಎಲ್ಲಕ್ಕೆ ಮೋತಿ ಕುತ್ತ ಕೇಳಕೋತೀಯ. ನಮ್ಮ ಸುಖ ದುಃಖ ನಾವೇ ನೋಡತೀವ. ಎಲ್ಲೆತ್ತ ಮೋತಿ ಕಣದಾಳ ಕೋತೀಯ. ನೀನೇ ದೇವರಂತ ಯಾರ ಅರಿತಾರ ಹೇಳೋ. ನೀನೇ ದೇವರಂತ ಯಾರ ಅರಿತಾರ ಹೇಳೋ. ಯಾರ ಅರಿತಾರ ಹೇಳೋ. ನೀನೇ ದೇವರಂತ ಯಾರ ದೇವರನ್ನು ಮಾತ ಬ್ಯಾರೇತಿ. ದೇವರಿದ್ದರ ದೇವಿನ ಕಾರ್ಖಾನೆ ರಾತ್ರಿ ಹಗಲಿ ಹಂಗ ನಡಿತತಿ. ಏನ ಉಣತತಿ ಹಂಗ ದೇವರಿದ್ದರ ದೇವಿನ ಕಾರ್ಖಾನೆ ರಾತ್ರಿ ಹಗಲಿ ಹಂಗ ನಡಿತತಿ. ಏನ ಉಣತತಿ ಹಂಗ
ಮನಸ್ಸು ಸಾಕ್ಷಿ ನಂದ ಕೊಡತತಿ ಏ ಮೂರು ಲೋಕ ಇದೆ ವಾರ್ತೆ ಕೀರ್ತಿ ಬಾಯಿ ಮಾತಲ್ ಹೆಂಗ ನಡಿತಾತೆ ಏ ಮೂರು ಲೋಕ ಇದೆ ವಾರ್ತೆ ಕೀರ್ತಿ ಬಾಯಿ ಮಾತಲ್ ಹೆಂಗ ನಡಿತಾತೆ ನಿನ್ನ ದೇವರಿತರ ಇರಬೇಕು ಒಂದ ಮೂಲ್ಯ ನಿಮ್ಮ ಹರದಾಸರ ಕೋಲ್ಯಾಗ ನಿನ್ನ ದೇವರ ಹೊರಗ್ಯಕ ಬಂದು ಎಂತ ತುಟ್ಟ ನೀರ ಕುಡಿಯೋ ತೆಂಗಿನ ಪಾಟ್ಯಾಗ ಇದ್ರ ಉತ್ತರ ಕೊಡುವುದು ಹೆಂಗ ಕೆಳಗೇಡಿ ತಿರಕ ಸೋಟ್ಯ ನನಗ ಕೂನ ಎಲ್ಲೋ ನಿನ್ನ ದೇವ ಯಾವಲ್ಲಿ ಇರ್ತಾನ ಅವ ಚೋರ ನನ್ನ ಹೆಸರ ಮುಚ್ಚನ ಮಗನ ಹೆಸರ